ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಾರಿ, ಇದು ಗುಡ್ ಈವ್ನಿಂಗಿಂದ ಶುರು ಮಾಡಬೇಕಾಗಿತ್ತು. ನೀವು ಹೆಂಗಿದ್ರು ಬೆಳಗ್ಗೆ ವ್ಲಾಗ್ನ ನೋಡ್ತೀರಲ್ವಾ, ಅದಕ್ಕೆ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಇದು ಚಿನ್ನಿ ಬರೋದಕ್ಕಿಂತ ಒಂದು 2 ಡೇಸ್ ಮುಂಚಿನ ವ್ಲಾಗು. ದಯವಿಟ್ಟು ಯಾರು ಏನೂ ಅಂದ್ಕೋಬೇಡಿ. ನಾನು ಆಲ್ರೆಡಿ ಹೇಳಿದ್ದೆ ಒಂದಷ್ಟು ಹಳೆ ವ್ಲಾಗ್ಗಳಿದ್ದಾವೆ ಅಂತ ಹೇಳಿ, ಹಾಗಾಗಿ ಅದನ್ನು ನಾನು ಇವತ್ತು ಹಾಕ್ತಾಯಿದ್ದೀನಿ. ಅಲ್ಲ, ಮಧ್ಯಾಹ್ನ 12 ಗಂಟೆ ಅನಿಸುತ್ತೆ ಇದು. ಅದೇ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಮನೆಯವರು ಕಡಲೆ ತರೋದಕ್ಕೆ ಹೇಳಿದ್ದೆ ನಾನು. ಚಿನ್ನಿ ಪಾಪ ಈ ಸಲ ಕಡಲೆ ತಿಂದೇ ಇರಲಿಲ್ಲ. ಮತ್ತು ನಾವು ಕೂಡ ಒಂದೇ ಸಲ ತಂದಿದ್ದಷ್ಟು ಬಿಟ್ಟರೆ, ಆಮೇಲೆ ನಾನು ಯಾಕೋ ಗೊತ್ತಿಲ್ಲ, ಈ ಸಲ ನನಗೆ ಕಡಲೆನ ಪಲ್ಯ ಮಾಡಬೇಕು, ಮತ್ತು ಯಾಕೋ ನಂಗೆ ಏನೋ ಗೊತ್ತಿಲ್ಲ, ನನಗೆ ಆ ಉತ್ಸಾಹನೇ ಇರಲಿಲ್ಲ. ಹಾಗಾಗಿ ನಾವು ಕೂಡ 1-2 ಸಲ ಪಲ್ಯ ತಿಂದಿದ್ವಿ. ಒಂದು ಸಲ ತಂದಿದ್ರಲ್ಲಿ ಚಿನ್ನಿ ನಾನು ತಿಂದೇ ಇಲ್ಲ ಅಂದಿದ್ಲಲ್ವ, ಅವಳು ಇನ್ನೇನು ಬರ್ತಾಳೆ ಅಂತ ನಮಗೆ ಗೊತ್ತಾಗಿತ್ತು ಆ ಟೈಮಲ್ಲಿ. ಹಾಗಾಗಿ ನಾನು ನಮ್ಮ ಮನೆಯವರಿಗೆ ಕಡಲೆ ತನ್ನಿ ಅಂತ ಹೇಳಿದ್ದೆ. ಆದರೆ ಎಕ್ಸಾಕ್ಟಾಗಿ ಇದೇ ಡೇಟಿಗೆ ಬರ್ತಾಳೆ ಅಂತ ಗೊತ್ತಿರಲಿಲ್ಲ. ನಾನು ತಂದಿಟ್ಟರೆ ಅವಳು ಬಂದಾಗ ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ಕಡಲೆನ ತರಿಸಿದ್ದೆ. ಅಂದರೆ ಚಿನ್ನಿ ಆವಾಗ ಏನು ಎಲ್ಲ ಕಂಪ್ನಿಗಳಿಗೂ ಎಕ್ಸಾಮ್ಗಳನ್ನ ಬರೀತಾ ಇದ್ಲು. 1-2 ದಿನ ನಾನು ಬಂದು ಹೋಗ್ತೀನಿ ಅಂತ ಹೇಳಿದ್ಲು. ಬೇಜಾರಂತ ಇದ್ಲು. ಆ ಟೈಮಲ್ಲಿ ತರಿಸಿರೋಂಥದ್ದಾಗಿತ್ತು. ಇದು ಸ್ವಲ್ಪ ಹಳೆಯ ವ್ಲಾಗೇನೆ. ಹಾಗೆ ನಾನು ಕಡಲೆ ಎಲ್ಲ ಹೆಚ್ಚಿ ಸ್ನಾನನೂ ಕೂಡ ಮುಗಿಸ್ಕೊಂಡು ಆಮೇಲೆ ನಾನು ವ್ಲಾಗ್ನ ಮಾಡಿರಲಿಲ್ಲ. ಯಾಕಂದರೆ ಅದು ಯಾವತ್ತಿಂದ ವ್ಲಾಗ್ ಅವತ್ತಿಂದ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಈ ವ್ಲಾಗ್ನ ಇದ್ರ ಜೊತೆ ಹಾಕೋಣ ಅಂತ ಇಟ್ಕೊಂಡಿದ್ದೆ. ಹಾಗೆ ತಿಂಡಿ ಬಂದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಆಲೂಗಡ್ಡೆನೂ ಕೂಡ ನಾನು ಬೆಳಗ್ಗೆ ಇದು ತೊಳೆದ್ಬಿಟ್ಟು ಬೇಯೋದಕ್ಕೆ ಹಾಕಿದ್ದೀನಿ. ಮುಂಚೆ ಎಲ್ಲ ಮಕ್ಕಳು ಮನೆಯಲ್ಲೇ ಇದ್ದಾಗ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಹಿಂದಿನ ದಿನವೇ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಒಂದೊಂದು ಸಲ ಪಲ್ಯದ ಖಾರನೂ ಕೂಡ ನಾನು ಕ್ಲೀನಾಗಿ ಹುರಿದ್ಬಿಟ್ಟು ರುಬ್ಬಿ ಇಟ್ಕೊತಾ ಇದ್ದೆ. ಯಾಕಂದರೆ 2 ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ತುಂಬ ಕಷ್ಟ ಆಗ್ತಾಯಿತ್ತಲ್ಲ. ಗುಡ್ ಮಾರ್ನಿಂಗ್. ನನಗೆ ರಾತ್ರಿ ಕನಸಲ್ಲಿ ಜೋರಾಗಿ ಮಳೆ ಬಂದಂಗೆ ಅನಿಸ್ತು. ಕನಸಲ್ಲ ಗೊತ್ತಿಲ್ಲ, ನಿಜನೂ ಗೊತ್ತಿಲ್ಲ, ಆದರೆ ಮಳೆ ಬಂದಿದೆ. ನಮ್ಮನೆಯವರು ಊರಿಗೆ ಹೋದರು. 6:15 ಆಯಿತು. ನಾನು ಇಷ್ಟು ಮುಂಚೆ ಎಂಥ ಊರಿಗೆ ಹೋಗ್ತೀರಾ, 7 ಗಂಟೆ ಹಂಗೆ ಹೋಗ್ರಿ ಅಂತೀನಿ. ನನಗೆ ಜೋರು ಮಾಡ್ತಾರೆ, ನಾನು ನಮ್ಮೂರಿಗೆ ಹೋಗ್ತೀನಿ, ನಿಮ್ಮೂರಿಗೆ ಹೋಗ್ತೀನಿ ಅಂದರು. ನನಗೆ ಮಳೆ ಇದು ಬೆಳಗ್ಗೆ ಬಂದ ತಕ್ಷಣ ಒಂದು ಸಲ ಹೂವಿನ ಗಿಡ ನೋಡಬೇಕು. ಎಷ್ಟು ಚೆಂದ ಗೊತ್ತಾ, ದಿನ ಹೂವಿನ ಕಲರ್ ಚೇಂಜ್ ಆಗುತ್ತೆ. ಹೂವಿನ ಕಲರಲ್ಲ, ಸಾರಿ, ಗಿಡದ ಬಣ್ಣ ಬದಲಾಗುತ್ತೆ. ಹೂವಂತೂ ಏನು ಚೆಂದ ಬಿಟ್ಟಿದ್ದಾವೆ, ನನ್ನವೇ ದೃಷ್ಟಿ ಆಗೋ ಥರ ಆಗಿದ್ದಾವೆ. ಅಮ್ಮಂಗೂ ಗಿಡ ಬೇಕಂತೆ. ಗಿಡ ನಾನೇನು ಮಾಡ್ತೀನಿ ಗೊತ್ತಾ, ಎದ್ದ ತಕ್ಷಣ ನಟ್ಕೊಂಡ್ಬಿಡ್ತೀನಿ. ಹಂಗೆ ಗಿಡಗಳೇ ಇಲ್ಲ. ಈಗ ಅದು ಹೂ ಬಿಟ್ಟ ಮೇಲೆ ಮುರಿತೀವಲ್ಲ, ಆವಾಗ ಕೆಳಗಡೆಯಿಂದ ತುಂಬ ಗಿಡಗಳು ಏಳುತ್ತೆ. ಆವಾಗ ಆ ಗಿಡಗಳನ್ನ ಕೊಡೋಣ ಅಂತ ಇದ್ದೀನಿ. ಪಾಪ ಅವ್ರ ಹತ್ರನೇ ತಂದ್ಕೊಂಡು ಅವರಿಗೆ ಇಲ್ಲ ಅಂದರೆ ಸಿಟ್ಟು ಬರುತ್ತಲ್ಲ. ಹಾಗಾಗಿ ಸೌತೆ ಬಳ್ಳಿ ಅಂತೂ ಏನು ಚೆನ್ನಾಗಾಗಿದೆ. ದಿನ ಒಂದು ನೋಡೋದು ನಾನು. ನಿನ್ನೆ ಎಂಥದ್ದು ಒಂದು ಸ್ವಲ್ಪ ಬೀನ್ಸ್ ಬೀಜ ಹಾಕಿದೆ ನಿನ್ನೆ, ಹುಟ್ಟಿಲ್ಲ ಸುಮಾರು. ಹಾಗಾಗಿ ಇದು ಬಲೆ ಜೇಡ ಬಲೆ ಕಟ್ಟಿದೆ. ಇದು ಹಳೇ ಕಲರ್ ಹೂವು. ಇದು ಚೆಂದ ನನಗೆ. ದೇವರಿಗೆ ಪೂಜೆಗೆ ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ, ಮೀಡಿಯಮ್ ಇರುತ್ತೆ. ಇದಂತೂ ಎಷ್ಟು ಹೂ ಬಿಡ್ತಾಯಿನೋ ಗೊತ್ತಿಲ್ಲ. ಮೊನ್ನೆ ನಮ್ಮನೆಯವ್ರು ಕಡ್ದಿದ್ದಾರೆ. ಕಡ್ದ ಮೇಲೆ ಹೂ ಸುಮಾರು ಕಮ್ಮಿ ಆಗಿದೆ. ಮತ್ತು ಔಷಧಿ ಹೊಡಿತಾ ಇದ್ದಾರೆ. ಅದು ಹುಳ ಬಂದುಬಿಟ್ಟಿತ್ತು. ಹುಳ ಬಂದಿದ್ದಕ್ಕೆ ಹಾಗಾಗಿ ಒಂದು ಹೂ ಸಿಗ್ತಿಲ್ಲ. ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಅಳಿಲು ಹೆಂಗೆ ಓಡಾಡ್ತಾ ಇದೆ ಗೊತ್ತಾ. ಇಲ್ಲಿ ನಮ್ಮನೆ ಹತ್ರ ಯಾವಾಗಲೂ ಒಂದು ಅಳಿಲಿದೆ. ನಾನು ನಿನ್ನೆನೂ ಬೆಳಗ್ಗೆನೂ ವೀಡಿಯೋ ಮಾಡಬೇಕಂತ ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಓಡೋಗ್ಬಿಡ್ತು. ಈಗಲೂ ಅಷ್ಟೇ ಇದೆ, ಓಡಾಡ್ತಾ ಇದೆ. ಬಾಳೆಹಣ್ಣಿದ್ರೆ ಇಟ್ಟರೆ ತಿನ್ನುತ್ತೆ. ನಾವು ಬಂದಾಗಿಂದನೂ ಇದೆ. ಅದ್ರ ಮರಿನೋ ಏನೋ ನಂಗೆ ಗೊತ್ತಿಲ್ಲ. ಯಾವಾಗಲೂ ನಮ್ಮ ಮನೆ ಎದುರುಗಡೆ ಓಡಾಡುತ್ತೆ. ನಾವು ಬಂದು ಈಗ 13-14 ವರ್ಷ ಆಯ್ತಲ್ವ, ಯಾವಾಗಲೂ ಇಲ್ಲೊಂದು ಅಳಿಲು ಇದೆ. ಒಂದೊಂದು ದಿನ ತುಂಬ ಜೋರಾಗಿ ಕೂಗುತ್ತೆ. ಅವ್ರ ಮನೆ ತೆಂಗಿನ ಮರ ಇದೆಯಲ್ಲ, ಅಲ್ಲಿ ಅದ್ರ ಮೇಲೆ ಕುತ್ಕೊಂಡು ಜೋರಾಗಿ ಕೂಗ್ತಾ ಇರುತ್ತೆ. ಏನಾದ್ರು ನೋಡಿದಾಗೋ ಏನೋ ಗೊತ್ತಿಲ್ಲ. ನಾವೊಂದು 2-3 ಸಲ ಅಬ್ಸರ್ವ್ ಮಾಡಿದ್ದೀನಿ. ಈಗ ನಮ್ಮನೆ ಕಡೆ ನೋಡಿದ್ರೆ ತುಂಬ ಕಮ್ಮಿ ಆಗಿತ್ತು. ಅವ್ರ ಮನೆ ಹತ್ರ ಯಾವಾಗಲೂ ಇರೋದು. ನಿನ್ನೆಯಿಂದ ಇಲ್ಲಿ ಹೋಗುತ್ತೆ, ಇಲ್ಲಿ ಬರುತ್ತೆ. ನೇರಳೆ ಹಣ್ಣು ಟೈಮಿಂದ ಬರ್ತಾ ಇದೆಯಾ ಏನೋ ನನಗೂ ಗೊತ್ತಿಲ್ಲ. ಈಗ ನೇರಳೆ ಹಣ್ಣು ಇಲ್ಲ, ಆದರೆ ಇಲ್ಲಿ ಓಡಾಡ್ತಾ ಇದೆ. ನಮ್ಮನೆಯವರು ಬೇಗ ಹೋದ್ರು ಇವತ್ತು. ಹಾಗಾಗಿ ಕಸ ಹೊಡಿಲಿಲ್ಲ ನಾನು. ಅವರು ಬೇಗ ಎದ್ದು ಒಂದು ರೌಂಡ್ ಟೀ ಮಾಡ್ಕೊಂಡು ಕುಡಿದು ಊರಿಗೆ ಇದಕ್ಕೂ ಪೇಪರ್ ಓದಿ ಬಂದಿದ್ದರು. ಆಮೇಲೆ ಮತ್ತು ನಾ ಬಂದಮೇಲೆ ಟೀ ಬೇಡ ಅಂದರು. ಆಮೇಲೆ ನಾನು ಅದೊಂದು ನಂಗೆ ಅಭ್ಯಾಸ ಅಲ್ಲ, ಅದಕ್ಕೆ ಒಂದು ಚೂರು ಮಾಡಿಕೊಟ್ಟೆ. ಕುಡಿದ್ಬಿಟ್ಟು ಊರಿಗೆ ಹೋದರು. ಈಗ ಅದೇ ಕಸ ಹೊಡೆದು ಇದನ್ನು ಮಾಡಬೇಕು. ಆಲೂಗಡ್ಡೆ ಬೇಯಕ್ಕೆ ಹಾಕಿದೆ. ಅವ್ರು ಹೋದ್ಮೇಲೆ ಇದು ಕಸ ಹೊಡೆದ್ಬಿಟ್ಟು ಬಾಗಿಲಿಗೆ ನೀರು ಹಾಕಬೇಕು. ನಿನ್ನೆ ಬಕೆಟ್ ಎಲ್ಲಿಟ್ಟಿದ್ದಾರೆ ನಾವು ಗೊತ್ತಿಲ್ಲ. ನಮ್ಮ ಮನೆಯವ್ರು ತಗೊಂಡಿದ್ರು. ಇಲ್ಲಲ್ಲ, ಇಲ್ಲೇ ಅಲ್ಲೈತಿ.
ನಮ್ಮ ಮನೆ ಹತ್ರ ತುಂಬ ಅಳಿಲುಗಳಿದ್ದಾವೆ. ನನಗೆ ಭಾಳ ಇಷ್ಟ. ನಾನು ಬಾಳೆಹಣ್ಣು ಆದಾಗ ಅಂದರೆ ನಮ್ಮನೆಯವ್ರು ಏನಾದರೂ ತಂದಾಗ ನಾನು ಕಟ್ಟೆ ಮೇಲೆ ಇಟ್ಟಿರ್ತೀನಿ, ಕಾಂಪೌಂಡ್ ಮೇಲೆ. ಅವು ಬಂದು ತಿನ್ಕೊಂಡು ಹೋಗ್ತವೆ. ಮತ್ತು ಎಷ್ಟು ರಗಳೆ ಮಾಡ್ತಿರುತ್ತೆ. ಆ ಒಂದು ಅಳಿಲಿದೆ, ಅದು ಯಾರನ್ನ ಹೆದರಿಸುತ್ತೋ ಏನೋ ಗೊತ್ತಿಲ್ಲ, ಒಂದೊಂದು ಸಲ ತುಂಬ ರಗಳೆ ಮಾಡ್ತಿರುತ್ತೆ ಹಲಸಿನ ಮರದ ಮೇಲೆ. ನಾನು ಒಂದೊಂದು ದಿನ ಹೊರಗೆ ಬಂದು ನಿಂತ್ಕೊಂಡು ನೋಡ್ತೀನಿ, ಆದರೆ ಅದು ನನ್ನ ಕಣ್ಣಿಗೆ ಕಾಣಲ್ಲ. ಆದರೆ ತುಂಬ ಜೋರಾಗಿ ಗಲಾಟೆ ಮಾಡ್ತಾ ಇರುತ್ತೆ. ಹಾಗೆ ನಾನು ಕಾಯಿ ಹೊಡೆದಿದ್ದೆಲ್ಲ, ಕಾಯಿ ಕೂಡ ಇರಲಿಲ್ಲ, ಅದನ್ನು ಕೂಡ ಈಗ ತುರಿತಾ ಇದ್ದೀನಿ. ನಾನು ಕಾಯಿನ ಹೊರಗಡೆನೇ ಕುತ್ಕೊಂಡು ತುರಿತೀನಿ. ಅದು ಒಳಗಡೆ ತುರಿತಾ ಇದ್ದೆ ಮುಂಚೆ. ಅದು ತುರಿದಾಗ ಅದೊಂಥರ ಎಣ್ಣೆ ಅಂಶ ಹಾರುತ್ತೆ, ಅದರಿಂದ ನಾನು ಒಂದ್ಸಲ ಜಾರಿ ಬಿದ್ದಿದ್ದೆ. ಹಾಗಾಗಿ ಆವತ್ತಿಂದ ನಾನು ಕಾಯಿನ ಹೊರಗೇ ತುರಿತೀನಿ. ಮತ್ತು ನಾನು ಊರಿಗೆ ಹೋದಾಗೂ ಅಷ್ಟೇ, ಊರಲ್ಲಿ ನಾನೇ ಫಸ್ಟ್ ಅಭ್ಯಾಸ ಮಾಡಿದ್ದು ಅಲ್ಲಿ ನಮ್ಮ ಮನೆಯಲ್ಲಿ. ಹೊರಗಡೆ ಮೆಟ್ಕತ್ತಿನ ಇಡೋದನ್ನು ನಮ್ಮಮ್ಮನೂ ಮುಂಚೆ ಒಳಗೆ ಇಟ್ಕೊತಾಯಿದ್ರು. ನಾನು ಹಿಂದ್ಗಡೆ ಮನೆ ಇದೆಯಲ್ವ, ಅದು ಮುಂದ್ಗಡೆ ಕಟ್ಟೆ ಮೇಲೆ ಇಟ್ಕೊಂಡು ನಾನು ಕಾಯಿ ತುರಿ ಅಭ್ಯಾಸ ಮಾಡಿದ್ದೆ. ನಂಗೆ ಅಲ್ಲಿಂದ ಒಂಥರ ಮೇಲೆ ಕುತ್ಕೊಂಡು ಕಾಯಿ ತುರಿಯೋದು ಇಷ್ಟ ಆಗುತ್ತೆ. ಹಾಗೆ ಪಲ್ಯಕ್ಕೂ ಕೂಡ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ನನಗೆ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು, ಹಾಗಾಗಿ ನಾನೊಂಚೂರು ಈರುಳ್ಳಿನ ಜಾಸ್ತಿ ಹಾಕಿ ಪಲ್ಯನ ಮಾಡ್ಕೊತೀನಿ. ನಾನು 2 ದಿನ ಆಗಿತ್ತು ವೀಡಿಯೋನ ಹಾಕಿರಲಿಲ್ಲ. ಯಾಕೆ ಅನ್ನೋದು ನಾನು ಹೇಳ್ತೀನಿ. ಯಾರಿಗಾದರೂ ಗೊತ್ತಿದ್ದರೆ ಗೆಸ್ ಮಾಡಿ ನೋಡೋಣ. ನನಗೆ ಚಿನ್ನಿ ಬರ್ತೀನಿ ಅಂತ ಹೇಳ್ತಾ ಇದ್ಲಲ್ವ, ಹಾಗಾಗಿ ನನಗೆ ಅವಳ ಮಗ್ಗು ನೆನಪಾಗಿತ್ತು. ಹಾಗಾಗಿ ಅದೇ ಮಗ್ಗಲ್ಲೇ ನಾನು ಇವತ್ತು ಟೀ ಕುಡಿಬೇಕು ಅಂತ ಅದೇ ಮಗ್ಗಲ್ಲಿ ನಾನು ಟೀನ ಕೂಡ ಕುಡಿತಾ ಇದ್ದೀನಿ. ಅದು ಕಾನ್ವೊಕೇಷನ್ನಿಗೆ ಕೊಟ್ಟಂಥ ಮಗ್ಗಾಗಿತ್ತು ಅದು. ಚಿನ್ನಿಯರಿಗೆ ಏನು ಕೊಡ್ತಾರೋ ಏನೋ ಗೊತ್ತಿಲ್ಲ, ಇನ್ನೂ 1 ವರ್ಷ ಇದೆ. ಚಿನ್ನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂದರೆ ಕೆಲಸನೂ ಮಾಡಬೇಕು, ಹಾಗೆಯೇ ಓದ್ಕೋಬೇಕು. ಈಗೇನು ಕಾಲೇಜದು ಜಸ್ಟ್ ಶುರುವಾಗಿದೆ ಅಷ್ಟೇ. ನಾನಂತೂ ಪ್ರತಿ ಸಲ ಫೋನ್ ಮಾಡಿದಾಗೂ ಚಿನ್ನಿಗೆ ಹೇಳೋದು, ಚಿನ್ನಿ ಓದ್ಕೋಬೇಕು ಚೆನ್ನಾಗಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಟೈಮೇ ಸಿಗ್ತಾ ಇಲ್ಲ ಮಮ್ಮಿ ಅಂತಿದ್ದಾಳೆ. ಒಂದೊಂದು ಸಲ ಅನಿಸುತ್ತೆ ಬೇಡ ಆಗಿತ್ತು ಈಗ ಇದು ಸಿಗೋದು ಅಂತ, ಇಂಟರ್ನ್ಶಿಪ್ಪು ಸಿಗೋದು ಬೇಡ ಆಗಿತ್ತು ಅಂತ ನಾನು ಒಂದೊಂದು ಸಲ ಅಂದ್ಕೊತೀನಿ. ನಮ್ಮ ಮನೆಯವರು ಬೈತಾರೆ, ಯಾಕಂದರೆ ನನಗೆ ಫಸ್ಟು ಎಜುಕೇಷನ್ ಮುಖ್ಯ ಆಗುತ್ತೆ ಅಲ್ಲ, ಇದು ಕೂಡ ಮುಖ್ಯನೇ. ಮುಗಿದ ಮೇಲೆ ಯಾರು ನಮ್ಮನ್ನು ಕರೆದು ಕೆಲಸ ಕೊಡ್ತಾರೆ ಅಲ್ವಾ, ಇದು ಮುಖ್ಯನೇ. ಆದರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಇರುತ್ತೆ. ಮೊನ್ನೆ ಒಂದಿನ ಹುಷಾರಿರಲಿಲ್ಲಂತೆ, ತಲೆನೋವು ಅಂತೇಳಿ ಕೇಳಿಕೊಂಡು 7 ಗಂಟೆಗೇನೋ ಪಿ ಜಿಗೆ ಬಂದಿದ್ಲು. ಆಮೇಲೆ ಮತ್ತೆ ಸಿಂಗಾಪುರಿಂದ, ಅವ್ರದ್ದು ಸಿಂಗಾಪುರ್ ಬೇಸ್ಡ್ ಕಂಪ್ನಿ, ಅಲ್ಲಿಂದ ಯಾರೋ ಬಂದರು ಅಂತೇಳಿ ಮೀಟಿಂಗ್ ಇದೆ ಅಂತೇಳಿ ಮತ್ತೆ ಫೋನ್ ಮಾಡಿದ್ರಂತೆ. ಅವಳು ಇನ್ನೇನು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಮುಖ ತೊಳೆದು ಸ್ನಾನ ಮಾಡ್ತಾಳೆ ಹೋದವಳು, ಮಲ್ಗಕ್ಕೆ ಹೊರಟಿದ್ಲಂತೆ. ಅಷ್ಟೊತ್ತಿಗೆ ಮತ್ತೆ ಫೋನ್ ಬಂತು, ಮತ್ತೆ ಫೋನ್ ಮಾಡಿದ್ಲು, ಮಮ್ಮಿ ಹಿಂಗೆ ಕರಿತಾ ಇದ್ದಾರೆ, ಹೋಗ್ತಾ ಇದ್ದೀನಿ, ಮತ್ತೆ ನೀನೇನು ಫೋನ್ ಮಾಡಬೇಡ ಅಂತ ಹೇಳಿದ್ಲು. ಆದರೆ ನಾನಂದೆ, ನಾನು ರಾತ್ರಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ಲು. ನೀನು ಎಷ್ಟೊತ್ತಿಗಾದರೂ ಬಾ, ನಂಗೊಂದು ಫೋನ್ ಮಾಡಿ ಮಲಗು ಅಂತ ಹೇಳಿದೆ. ಆಮೇಲೆ 9:15 ಆಗಿತ್ತು, ಅಷ್ಟೊತ್ತಿಗೆ ಫೋನ್ ಮಾಡಿದ್ಲು, ಇಲ್ಲ ಈಗ ಊಟ ಮುಗಿಸಿ ಹೊರಟಿದ್ದೀನಿ ಅಂತ ಹೇಳಿ. ಇನ್ನೀಗೇನೆಂದರೆ ಆಫೀಸು ಮತ್ತು ಕಾಲೇಜು ಎರಡೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಆಗುತ್ತೆ ಅವಳಿಗೆ. ಅದು ಹೆಂಗೆ ಓದ್ಕೊತಾಳೋ ಗೊತ್ತಿಲ್ಲ. ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾಳೆ, ಆದರೂ ನನಗೆ ಸ್ವಲ್ಪ ನಂಗೆ ಬರೀ ಅದೇ ಆಗಿಬಿಟ್ಟಿದೆ, ಹೆಂಗೋ ಅಂತ. ನನಗೇನಾದರೂ ಒಂದು ವಿಷಯ ತಲೆಗೆ ಹೋಯಿತು ಅಂದರೆ ಅದನ್ನು ತೆಗಿಯೋಕ್ಕೆ ತುಂಬ ದಿನ ಬೇಕು. ಮತ್ತು ಪ್ರತಿ ಸಲ ನಾನು ಅವಳಿಗೆ ಹೇಳೋಕ್ಕೂ ಒಂಥರ ನನಗನ್ಸುತ್ತೆ, ಆದರೆ ನನಗೊಂಥರ ಸಮಾಧಾನ ಅಂತ ಇರಲ್ಲ. ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಒಂದೊಂದು ದಿನ ಪಡ್ಗೆಲ್ಲಾದ್ರೂ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿ ನಾನು ದೋಸೆ ಹಿಟ್ಟನ್ನ ಈ ಥರ ಬಾಕ್ಸಿಗೆ ಹಾಕಿ ಇಟ್ಕೊತೀನಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಉಪ್ಪನ್ನ ಹಾಕಿಬಿಟ್ಟು ಕಲಸಿ ಇಟ್ಕೊತೀನಿ, ಬಾಕಿದನ್ನು ಹಾಗೆ ಇಡ್ತೀನಿ, ಯಾಕಂದರೆ ಹುಳಿ ಬಂದುಬಿಡುತ್ತೆ ಅಂತ ಹೇಳಿ.
ಮಕ್ಕಳು ಬೆಳಗ್ಗೆ ಶುರು ಆಗೋದೇ ಅಡುಗೆ ಮನೆಯಿಂದ. ನನಗೂ ಅಷ್ಟೇ, ಬಾತ್ರೂಮಿಗೆ ಹೋಗಿ ಮುಖ ತೊಳೆದವಳು ಸೀದಾ ಅಡುಗೆ ಮನೆಗೆ ಬಂದು ನಮ್ಮ ಮನೆಯವರಿಗೆ ಟೀ ಮಾಡಿಕೊಟ್ಟು ನಂತರ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬರೋದು ಸೀದಾ ಅಡುಗೆ ಮನೆಗೇ. ಹಾಗೆ ನಾನು ಒಂದು ಸ್ವಲ್ಪ ಬೇರೆ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡೆ. ದೇವ್ರ ಪಾತ್ರೆ ತೊಳೆದು, ಹೂ ಕೊಯ್ದು, ಹೊರಗಡೆ ಕಸ ಎಲ್ಲ ಹೊಡೆದು ಇರುತ್ತಲ್ವ ಸಣ್ಣ ಪುಟ್ಟ ಕೆಲಸಗಳು, ಅದೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ 8:45 ಆಗಿತ್ತು. ನಮ್ಮ ಮನೆಯವರು ಕೂಡ ಬಂದರು. ನಾನು ಕೂಡ ಅವರಿಗೆ ದೋಸೆನ ಹೊಯ್ದು ಕೊಡ್ತಾಯಿದ್ದೀನಿ. ಊರಿಗೆ ಹೋಗ್ದೇನೂ ಸುಮಾರು ದಿನ ಆಯಿತು. ನಮ್ಮಮ್ಮನೂ ತುಂಬ ಕರೆದರು, ನನಗೂ ಹೋಗೋಕ್ಕೆ ಆಗಲೇ ಇಲ್ಲ. ಯಾಕೆ ಏನು ಅಂತ ನಾಳಿನ ವ್ಲಾಗಲ್ಲಿ ಹಾಕ್ತೀನೋ ನಾಡ್ದು ವ್ಲಾಗಲ್ಲಿ ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ನಾನಿನ್ನೂ ಏನೂ ವ್ಲಾಗ್ದು ಡಿಸೈಡ್ ಮಾಡಿಲ್ಲ. ಹಾಗಾಗಿ ಹಳೆ ವ್ಲಾಗ್ಗಳು ಇದೆಯಲ್ಲ, ಅದೊಂದು 2-3 ವ್ಲಾಗ್ ಇನ್ನೂ ಇದ್ದಾವೆ. ಅದನ್ನು ಹಾಕ್ಲೋ ಏನೋ ಗೊತ್ತಿಲ್ಲ, ನೋಡ್ತೀನಿ. ತುಂಬ ಇಷ್ಟ ಆಗುತ್ತೆ ನಿಮಗೆ ಆ ವ್ಲಾಗ್ಗಳು. ಅದರಿಂದ ನಾನು ಅದನ್ನು ಮುಂಚೆನೇ ಹಾಕ್ಬಿಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಹಾಗೆ ಈಗ ನಾನು ದೋಸೆನೂ ತಿಂದೆ, ನಮ್ಮ ಮನೆಯವರು ತಿಂದರು. ದೋಸೆ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ನಮ್ಮ ಮನೆಯವರು ನನಗೆ ನೋಡಿ ಒಂದೊಳ್ಳೆ ಕಾಫಿ ಮಾಡಿಕೊಡ್ತೀನಿ ಅಂತ ಮಾಡಿ ಕೊಡ್ತಾ ಇದ್ದಾರೆ. ಯಾವಾಗಲೂ ಮಾಡಲ್ಲ, ನಾವು ತುಂಬ ಕಾಫಿ ಕುಡಿಯೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ದಿನ ಕುಡಿತಾ ಇದ್ವಿ. ಇವಾಗ ತಿಂಗಳಲ್ಲಿ 3-4 ದಿನ ಕೂಡ ನಾವು ಕುಡಿತಾ ಇಲ್ಲ, ಅಷ್ಟು ಕಡಿಮೆ ಆಗಿಬಿಟ್ಟಿದೆ. ನಾನು ಮೊನ್ನೆ ಸೂಪರ್ ಮಾರ್ಕೆಟಿಗೆ ಹೋದಾಗ ನಮ್ಮನೆಯವರು ಕಾಫಿ ಸ್ಯಾಚೆಟ್ ತೊಗೊಂಡ್ಲಾ ಅಂತ ಕೇಳಿದ್ರು. ನಾವು ಕುಡಿಯೋದೇ ಇಲ್ಲ, ಎಂತಕ್ಕೆ ತೊಗೊತೀರಾ ಅಂತ ಹೇಳಿದೆ. ಆವಾಗಾದರೂ ನಾನು ಒಂದು ಸ್ವಲ್ಪ ದಿನ ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ಆವಾಗ ನಾನು ಟೊಮೆಟೊ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು, ಆಮೇಲೆ ಕಾಫಿ ಪುಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಚೂರು ಸಕ್ಕರೆ ಹಾಕಿ ಅದನ್ನು ನಾನು ಮುಖಕ್ಕೆ ಮತ್ತು ಕೈ ಕಾಲಿಗೆಲ್ಲ ಸ್ಕ್ರಬ್ ಮಾಡ್ತಾಯಿದ್ದೆ. ಆವಾಗ ಸ್ವಲ್ಪ ಕಾಫಿ ಪುಡಿ ಖಾಲಿ ಆಗ್ತಾಯಿತ್ತು. ಇವಾಗ ಅದನ್ನು ನಾನು ಬಿಟ್ಟಿದ್ದೀನಿ, ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ. ಹಾಗಾಗಿ ಕಾಫಿ ಹಾಗೇ ಇದೆ, ಕಾಫಿ ಸ್ಯಾಚೆಟ್ಸು. ಹಾಗೆ ನಾನು ಬೆಂಗಳೂರಿಗೆ ಹೋದಾಗ ನನ್ನ ತಂಗಿ ಮನೆಗೆ ಹೋಗಿದ್ದೆ. ನಾನು ಅಲ್ಲಿ ವೀಡಿಯೋನ ಮಾಡಲಿಲ್ಲ, ನಾನು ಮಾಡಬೇಕಾಗಿತ್ತು. ಅವಳು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಲು ಗೊತ್ತಾ ಮನೇನ. ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಮನೆಯವರಂತೂ 10 ಸಲ ಹೇಳಿದ್ರು, ಕಾನ್ಫಿಡೆನ್ಸಲ್ಲಿ ಇದ್ದಾಳೆ ಅವಳು ಓಡಾಡೋದಾಗಿರ್ಬೋದು, ಅಥವಾ ನಮ್ಮನ್ನು ಕರ್ಕೊಂಡೋಗಿ ತೋರಿಸಿರೋದು, ಅದೆಲ್ಲ ನೋಡಿ ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಯಿತು. ಅದಾಯ್ತಲ್ವ. ಅವಳು ಅಲ್ಲಿ ನಮಗೆ ಅವ್ರ ಮನೆಗೆ ಹೋದಾಗ ಒಂದು ಲೋಟ ಕಾಫಿ ಕೊಟ್ಟಳು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕಾಂಟಿನೆಂಟಲ್ ಅಂತ ಅನ್ಕೊತೀನಿ ಅದು. ಅವಳು ಹೇಳಿದ್ಲು, ನಾನು ಅದೇ ಅಂತ ಅಂದ್ಕೊಂಡೆ. ಇನ್ನೊಂದ್ಸಲ ಯಾವತ್ತಾದರೂ ಅವಳನ್ನ ಕೇಳಿ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಕಾಫಿ ಮಾತ್ರ. ನಾನು ಯಾವಾಗಲೂ ಮಗ್ಗಲ್ಲಿ ಕುಡಿತೀನಲ್ವ, ಪಾಪ ಮಗ್ಗಲ್ಲೇ ಹಾಕಿ ಕೊಟ್ಟಳು. ಆದರೆ ನಮಗೆ ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಬಂದು PG ಹುಡುಕಿ ಕಪ್ಪ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ನಂಗೆ ಅದು ಇಷ್ಟ ಆಗಿತ್ತು. ಅವಳನ್ನ ಕೇಳ್ತೀನಿ ಇನ್ನೊಂದ್ಸಲ, ನನಗೆ ತರಿಸ್ಕೊಬೇಕು ಅದನ್ನು. ಆದರೆ ನಾನಿಲ್ಲಿ ಸೂಪರ್ ಮಾರ್ಕೆಟಲ್ಲಿ ಹುಡುಕಿದೆ, ಅದು ನಮಗೆ ಇಲ್ಲಿ ಸಿಗಲಿಲ್ಲ. ಆ ನಂತರ ನಂದು ಕೆಲಸ ಎಲ್ಲ ಆಗಿ ಈಗ ಸ್ನಾನನೂ ಕೂಡ ಮುಗಿಸ್ಕೊಂಡು ಬಂದುಬಿಟ್ಟು ಊಟಕ್ಕೆ ಇದ್ರದ್ದು ನವಿಲು ಕೋಸಿನ ಸಾಂಬಾರು ಮಾಡಿದ್ದೆ. ನಾನು ಯಾವುದೂ ವೀಡಿಯೋನ ಮಾಡಿಕೊಂಡೇ ಇಲ್ಲ. ಹಾಗೆ ಅದ್ರ ಜೊತೆಗೆ ಏನಾದರೂ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಯಾವಾಗಲೂ ಹಪ್ಪಳ ಸಂಡಿಗೆ ಇದೇ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದು ತುಂಬ ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ತೊಳೆದ್ಬಿಟ್ಟು ನಾನು ಇಟ್ಟಿದ್ದೆ. ಇದು ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ರು ಊರಲ್ಲಿ, ನಮ್ಮ ಶಿಲ್ಪನಮ್ಮ ಮಾಡ್ತಾಯಿದ್ರು. ಅವರೊಂದು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ರು, ಆದರೆ ನಾನು ಒಂದು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಸಾರಿನ ಖಾರ, ಆನಂತರ ಕಡಲೆ ಹಿಟ್ಟು ಹಾಕಿದ್ದೀನಿ, ಉಪ್ಪು ಮತ್ತು ಸ್ವಲ್ಪ ಹುಣಸೆ ರಸ ಹಾಕಿ ಇದನ್ನು ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಅದರೊಳಗಡೆ ತುಂಬಿ ಇದನ್ನು ನಾನು ಹಂಚು ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ಬೆಂಡೆಕಾಯಿ ಫ್ರೈ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಸಾಂಬಾರು, ನೀವು ಸಾರಿನ ರುಬ್ಬಿರೋ ಖಾರ ಇಲ್ಲ ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಆಮೇಲೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಸಾಂಬಾರು ಪುಡಿನೂ ಹಾಕಿದ್ದೆ. ಆ ಸಾಂಬಾರು ಪುಡಿದು ಘಮ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆಯೇ ಸಾಂಬಾರು ಪುಡಿದು ವಿಡಿಯೋ ಕೂಡ ಮಾಡಿದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರು ಏನೋ ಅನ್ನಬೇಡಿ, ನನ್ನ ವೀಡಿಯೋಗಳು ಲೇಟಾಗಿ ಬರೋದಕ್ಕೆ. ಎಲ್ಲರೂ ಬೈತಾರೆ ಲೇಟಾಗಿ ಬರ್ತಾಯಿದೆ ವಿಡಿಯೋ ಅಂತೇಳಿ. ಯಾಕೋ ಗೊತ್ತಿಲ್ಲ, ನಂಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಪೋಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಹೀಗಾಯಿತು ಅಷ್ಟೇ. ಆದರೆ ನಾನು ಈ ವಿಡಿಯೋನೂ ಹಾಕೋದು ಬೇಡ, ಬೇರೆ ಯಾವುದಿದೆಯೋ ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ಡಿಲೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಮಾಡೋಕ್ಕೊಂದು 5 ನಿಮಿಷ ಸಾಕು, ಆದರೆ ಅದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಾನು ಒಂದು 17 ಮಿನಿಟ್ಸ್ ವಿಡಿಯೋ ಮಾಡೋದಕ್ಕೆ ಹತ್ತತ್ರ 30 ಮಿನಿಟ್ಸ್ ಒಂದು 2-3 ಗಂಟೆ ಅದಕ್ಕೆ ಅಂತ ನಾನು ಟೈಮ್ನ ಸ್ಪೆಂಡ್ ಮಾಡಿರ್ತೀನಲ್ವ. ಹಾಗಾಗಿ
ಯಾಕೆ ಡಿಲೀಟ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಹಾಗೆ ಹಾಕ್ತಾ ಇದ್ದೀನಿ. ಹಾಗೆ ಅದನ್ನು ನಾನು ನೋಡಿ ಈ ಥರ ಸ್ವಲ್ಪ ಎಣ್ಣೆನ ಕಮ್ಮಿ ಹಾಕಿಬಿಟ್ಟು ಈ ಥರ ನಾನು ಅದನ್ನು ಫ್ರೈ ಮಾಡ್ಕೊತೀನಿ. ಬೇಕಿದ್ರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು, ಅದಕ್ಕಿಂತ ಇದೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ, ಸ್ವಲ್ಪನೂ ಲೋಳೆ ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಇದೇ ಥರ ನೀವು ಬದನೆಕಾಯಿಗೂ ಕೂಡ ಆ ಕಡೆ ಈ ಕಡೆ ಹಚ್ಚಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಬೋದು, ಮತ್ತು ಆಲೂಗಡ್ಡೆಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನವಿಲು ಕೋಸಿನ ಜೊತೆಗೆ ನಾನೊಂದು ಸ್ವಲ್ಪ ಬೀನ್ಸನ್ನು ಕೂಡ ಹಾಕಿ ಸಾಂಬಾರನ್ನ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಯಾವಾಗಲೂ ಬೀನ್ಸು ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೆ, ಇವತ್ತು ನೋಡೋಣ ಅಂತ ಹೇಳಿ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಯಾರಾದರೂ ಈ ಥರ ಬೆಂಡೆಕಾಯಿ ಫ್ರೈ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.